ಮಾರ್ನಿಂಗ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಮಸ್ತಾಗಿದ್ದೀರಾ ಅನ್ಕೊತೀನಿ. ಮತ್ತೊಂದು ವಿಶೇಷ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವಿವತ್ತು ಹೋಗ್ತಾ ಇದ್ದೀವಿ ಬಹಳ ವಿಶೇಷವಾದಂಥ ಒಂದು ದೇವಾಲಯಕ್ಕೆ. 13ನೇ ಶತಮಾನದಲ್ಲಿ ಕಟ್ಟಿರುವಂಥ ಒಂದು ದೇವಾಲಯ. ಬಹಳಷ್ಟು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಒನ್ ಆಫ್ ದ ಹಿಡನ್ ಟೆಂಪಲ್ ಅಂತ ಹೇಳ್ಬೋದು. ನಾವು ಹೋಗ್ತಾ ಇದ್ದೀವಿ ಇವತ್ತು ಶ್ರೀ ಗುರುಸಿದ್ಧ ಮಲಾರ್ಯ ಸ್ವಾಮಿ ದೇವಾಲಯಕ್ಕೆ. ಸೊ ಬನ್ನಿ, ಅಲ್ಲಿನ ಇತಿಹಾಸ ಪ್ರತಿಯೊಂದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೆಟ್ಸ್ ಗೋ. ನೋಡಿ ಗೈಸ್, ಇದೆ ಹಳ್ಳಿ. ಬೆಳಿಗ್ಗೆ ಎದ್ದಿದ್ದೆ ನಿಮಗೆ ಈ ಥರ ಒಂದು ವ್ಯೂ ಇರುತ್ತೆ. ಆ್ಯಂಡ್ ಈ ಗೈಸ್ ಕ್ಯಾನ್ ಸಿ ಪಿಕಾಕ್ ಇದೆ ನೋಡಿ ಅಲ್ಲಿ. ನೋಡಿ ಗೈಸ್, ಕ್ರೇಜಿ ಪಿಕಾಕು, ಗಿಳಿ ಬರುತ್ತಾ? ಹಾಂ, ಗಿಳಿ, ನವಿಲು, ಎಲ್ಲ ಥರ ಪ್ರಾಣಿನ ನೋಡ್ಬೋದು ನೀವು ಇಲ್ಲಿ. ಲುಕ್ ಅಟ್ ದ ಲೊಕೇಶನ್ ಗೈಸ್. ನೋಡಿ ಹಸು, ಇಟ್ಸ್ ಅಮೇಝಿಂಗ್. ಕಣ್ಣಿಗೆ ಕಡ್ಡಿ ಚುಚ್ಕೊಂಡಿದೆ. ಅಯ್ಯೋ, ಏನೋ ಅಷ್ಟು ಬ್ಲಡ್ ಬರ್ತಾ ಇದೆ. ಇವತ್ತು ಕಮ್ಮಿ ಆಯ್ತು. ಸೊ ಸ್ಯಾಡ್ ಗೈಸ್. ನೋಡಿ, ನಮ್ಗಾದ್ರೂ ಗೊತ್ತಾಗುತ್ತೆ ಅಲ್ಲಿ ಅದಿದೆ ಇದಿದೆ ಅಂತ ಕಣ್ಣಿಗೆ ಏಟಾಗಬಾರ್ದು ಅಂತ. ಪಾಪ ಅದಕ್ಕೇನು ಗೊತ್ತಾಗುತ್ತೆ? ಹಾಂ, ಬೇಲಿ ಇದು ಮಾಡ್ಬೇಕಾದ್ರೆ. ಅಯ್ಯೋ, ಏನೋಣ ಗುಡ್ಡೆನೇ ಹೋಗ್ಬಿಟ್ಟಿದೆ. ಇವಾಗ ಅದು ಹಾಸ್ಪಿಟ್ಲಿಗೆ ತೋರಿಸಿ ಏನು ಇದು ಬ್ಲಡ್ ಬರ್ದಿರಂಗೆ ಮಾಡಿ ದಿನ ರಕ್ತ ಬರ್ತಾನೆ ಇರುತ್ತಾ? ಟ್ರೀಟ್ಮೆಂಟ್ ಆಗ್ತಾವ್ರೆ ನೋಡಿ, ಫುಲ್ ಬ್ಲಡ್ಡು ಪಾಪ. ಗೈಸ್ ನೋಡಿ, ಹೆಂಗೆ ಊದ್ಕೊಂಡಿದೆ ಆ ಕಣ್ಣು. ಈ ಕಣ್ಣು ನಾರ್ಮಲ್ ಆಗಿದೆ, ಸೊ ಅದು ಬಂದ್ಬಿಟ್ಟು ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ಗೈಸ್, ಸ್ನಾನಕ್ಕೆ ಬಿಸಿನೀರು ಇಡ್ತಾ ಇದ್ದೀವಿ. ನೋಡ್ಬೋದು, ಹಳೆ ಕಾಲದ ಬೈಲರ್ ಇದು. ಬೈಲರ್ ಅಲ್ಲ, ಗೀಸರ್. ಹಳ್ಳಿ ಇದು ಗೀಸರ್ ಇದು. ಅಂಡೆ ಒಲೆ. ಗೈಸ್ ನೋಡಿ, ಎಲ್ಲ ಅಗ್ರಿಕಲ್ಚರ್ಗೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಇಲ್ಲಿದೆ. ನೇಗಿಲು, ಆಮೇಲೆ ಏನೋ ಇದು ಕುಂಟೆ, ಕೂರ್ಗೆ. ಇದೇನಿದು? ಏನು? ಅಲ್ವೇ. ಓಕೆ, ಇದು ಎಡೆಕುಂಟೆ. ಇದೇನಕ್ಕೆ ಯೂಸ್ ಮಾಡ್ತಾರೆ? ಇದು ರಾಗಿಗೆ ಕಳೆ ಹೋಗೋಕ್ಕೆ. ಓಕೆ, ಇದು ರಾಗಿ ಬಿತ್ತಕ್ಕೆ ಕೂರ್ಗೆ. ಓಕೆ, ಇದು ನೇಗ್ಲು, ಬೇಸ ಹೊಡೆಯೋಕ್ಕೆ. ಲವ್ಲಿ. ನೋಡಿ, ಎಲ್ಲ ಅಗ್ರಿಕಲ್ಚರಲ್ ಇನ್ಸ್ಟ್ರೂಮೆಂಟ್ಸ್ ಹೆಂಗಿದೆ. ನೀವು ನೋಡ್ತಾ ಇದ್ದೀರಾ 13ನೇ ಶತಮಾನದ ದೇವಾಲಯ, ಶ್ರೀ ಗುರು ಸಿದ್ಧ ಮಲ್ಲಾರ್ಯ ಸ್ವಾಮಿ ದೇವಾಲಯ ಅಂತ. ಗೈಸ್ ಕನ್ಸಿ, ತುಂಬ ಹಳೆಯದು, ಪುರಾತನವಾದ ದೇವಸ್ಥಾನ. ಇದು ಕಲ್ಯಾಣಿ, ಅವರು ಯೂಸ್ ಮಾಡ್ತಾ ಇದ್ದಿದ್ದಂಥ ಕಲ್ಯಾಣಿ. ನೋಡಿ ಇಲ್ಲಿ ಲಿಂಗ ಎಲ್ಲ ಹಂಗೆ ಕೆತ್ತನೆ ಮಾಡಿರೋದು. ಇಲ್ಲೂ ಏನೋ ಬರ್ದಿದ್ದಾರೆ. ಹಾಂ, ಹಾಲಸಿದ್ದೇಶ್ವರ ದೇವಾಲಯ. ಗೈಸ್, ಮಂಡ್ಯದ ಲಿಂಗಯ್ಯ ಸ್ವಾಮಿ ಅವರ ಶಿಷ್ಯನಾ? ಸಿದ್ದಪ್ಪಾಜಿ, ಗೇನ್ಕಲ್ ಸಿದ್ದಪ್ಪಾಜಿ. ಹೆಸರು ಕೇಳಿದಿರಲ್ಲ? ಹೌದು, ಅವರೇ. ಓ ಮೈ ಗಾಡ್. ಅವರೆಲ್ಲ ಇಲ್ಲಿ ಇದ್ದು ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು, ಓಕೆ, ವಿಶ್ರಾಂತಿ ತಗೊಂಡು ಇದೆಲ್ಲ ಈ ಜಾಗದಲ್ಲಿ ಅವರು ಸ್ನಾನ ಮಾಡಿಕೊಂಡು ಬಂದು ವಿಶ್ರಾಂತಿ ತಗೊಂತ ಇದ್ದ ಜಾಗ. ನೋಡಿ, ಇದೆಲ್ಲ ಹಳೇ ಮರ. ಏನಂತ ಗೊತ್ತಿಲ್ಲ. ಹಾಂ, ದೇವಸ್ಥಾನ ಇರ್ಬೋದು, ಇದು ದೇವಸ್ಥಾನನೇ. ಓಕೆ ಗೈಸ್, ನೋಡಿ ಯಾವ ಥರ ಇದೆ ಗೋಡೆ ಎಲ್ಲ. ಅವಾಗಿನ ಕಾಲದ ಗೋಡೆ, ಸುಣ್ಣ ಬೆಳೆದಿರೋಂಥ ಗೋಡೆ ನೋಡಿ.
ಕಡೆ ಅಲ್ಲಿ ಅಲ್ಲಿ ಯಾವುದೋ ಒಂದು ಇದೆ. ನೂರಾರು ವರ್ಷ ಹಳೆ ಬಂಡೆ, ಹಳೆ ಮರ, ಹಳೆ ದೇವಾಲಯ ಇದೆಲ್ಲ ನೋಡ್ಬೋದು ನೀವು. ನೋಡಿ ಗಾಯ್ಸ್, ಇದು ಇವಾಗ ಕಟ್ಟಿರೋ ಅಂಥದ್ದು. ಆ ಸೈಡು ಇನ್ನು ಹಳೇದು ದೇವಾಲಯ ಇದೆ. ಸೊ ಬನ್ನಿ ಇವಾಗ ಆ ಕಡೆ ಹೋಗೋಣ. ಸೊ ಗೈಸ್, ನಾನು ಈ ಜಾಗ ಸುಮಾರು ಜನ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನಾನು ಈ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಒಂದ್ಸತಿ ನೀವೇನಾರೋ ಈ ಕಡೆ ಬಂದರೆ ಈ ದೇವಾಲಯನ ತಪ್ಪದೆ ವಿಸಿಟ್ ಮಾಡಿ. ಡೆಫಿನೆಟ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಭಾಳ ಹಳೆಯ ದೇವಾಲಯ ಗೈಸ್, ಹಳೆ ಕಾಲದ್ದು ನೋಡಿ, ಕೆತ್ತನೆ ಮಾಡಿರುವಂಥ ಗಣಪತಿ ವಿಗ್ರಹ. ಇದು ಎಂಟ್ರೆನ್ಸಾ? ಓ ಮೈ ಗಾಡ್ ಗೈಸ್, ಲುಕ್ ಅಟ್ ದಿಸ್. ನೋಡಿ, ಅವರೇ ದೇವರು, ಸಿದ್ದಪ್ಪಾಜಿ. ಬಂಡೆ ಒಳಗಡೆ ಮನೆ. ವಾವ್ ಗೈಸ್, ಲುಕ್ ಅಟ್ ದಿಸ್. ಮೈಂಡ್ ಬ್ಲೋಯಿಂಗ್ ಅನ್ಕೊಳ್ಳಿ. ಒಂದು ಬಂಡೆ ಒಳಗಡೆ ಮನೆ ಮಾಡಿರೋದು. ಜಮಾನದ ಮನೆ ಇದು. ಅಷ್ಟೇ ಅನ್ಸುತ್ತೆ. ಇನ್ನು ಬಿಟ್ಟರೆ ಆ ಕಡೆ ಇರ್ಬೇಕು ಪಕ್ಕದಲ್ಲಿ. ಅಲ್ಲೊಂದು ಸಂದಿ ಇದೆ. ಇದೇನು ಓಪನ್ ಇದೆ ಡೋರು? ಓಪನ್ ಇದೆಯಾ? ತಲ್ಲು. ಓ ಮೈ ಗಾಡ್ ಗೈಸ್, ನೋಡಿ ನೋಡಿ ಹೋಗ್ತಾನೆ ನಂದಿ. ಅವರು ಸಿದ್ದಪ್ಪಾಜಿ ಗೈಸ್, ಸಿದ್ದಪ್ಪಾಜಿ ಅವ್ರು ಪೂಜೆ ಮಾಡ್ತಾ ಇದ್ದಿದ್ದು ನಂದಿ ನೋಡಿ. ಸೊ ನೋಡ್ಬೋದು ಮೇಲೆ ಎಲ್ಲ ಬಂಡೆ ಒಳಗಡೆ ಕಟ್ಟಿರುವಂಥ ಒಂದು ದೇವಾಲಯ ಇದು. ಗೈಸ್ ಕನ್ಸಿ, ಮಾತಾಡ್ತಾ ಇದ್ರೇನೆ ಅಷ್ಟು ಎಕ್ಕೋ ಹೊಡಿತಾ ಇದೆ ಗೈಸ್. ನೋಡಿ ಇಲ್ಲಿ ಎಲ್ಲ ಅಷ್ಟು ಚಿಕ್ಕದು ಎಂಟ್ರೆನ್ಸ್. ಓ ಮೈ ಗಾಡ್ ಗೈಸ್, ಲಿಟ್ರಲಿ ಸೈಕಾಗಿ ಕಟ್ಟಿದ್ದಾರೆ ಅನ್ಕೊಳ್ಳಿ. ಅವ್ರು ಇಟ್ಕೊಂಡಿದ್ದು ಇದು ಕೋಲು, ಕೈಯಲ್ಲಿ ಒಂದು ಋಷಿಮುನಿ ಕೋಲು ಇರೋದು. ಬಂಡೆ ಒಳಗಡೆ ಈ ಥರ ಕಟ್ಟಿದ್ದಾರೆ ಅಂದರೆ ಯಾವ ಥರ ಇರ್ಬೇಕು ಹೇಳು. ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ, ಆ ಥರ ಕಟ್ಟಿದ್ದಾರೆ. ಬಗ್ಕೊಂಡೇ ಬರಬೇಕು ಗೈಸ್. ನೋಡಿ ಎಷ್ಟು ಚಿಕ್ಕದಾಗಿದೆ ಡೋರು. ಅವ್ರು ಆಚೆ ಬರ್ತಾರೆ. ವಾವ್ ಅವ್ರನ್ನ ತರ್ಸ ಗೈಸ್, ಇದ್ರ ಪಕ್ಕದಲ್ಲೇ ನಿಮಗೆ ಇಲ್ಲಿ ಮೇಲೆ ಹೋಗುವಂಥ ಒಂದು ಜಾಗ ಇದೆ. ಸೊ ಬನ್ನಿ, ಇಲ್ಲಿ ಮೇಲೆ ಏನಿದೆ ನೋಡೋಣ. ಅವಾಗಿನ ಕಾಲದವ್ರ ತಲೆ ನೋಡಿ ಯಾವ ಲೆವೆಲ್ ಕಟ್ಟಿದ್ದಾರೆ. ಬಂಡೆ ಒಳಗಡೆ ಈ ಥರ ಒಂದು ಮನೆ ಮಾಡಿದ್ದಾರೆ ಅಂದರೆ ಯಾವ ಥರ ಇರಬೇಕು. ಒಂದು ಇತಿಹಾಸ ಇರುವಂಥ ಜಾಗ ಇದು. ನೀವೇನಾರು ಈ ಕಡೆ ಬಂದರೆ ತಪ್ಪದಿರ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಯು ಗೈಸ್ ವಿಲ್ ಲವ್ ಇಟ್. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇದು ಜಾಗ. ಗೈಸ್, ಸಿಕ್ಕಾಪಟ್ಟೆ ಮುಳ್ಳಿದೆ ಅಂದ್ಕೊಳ್ಳಿ ಈ ರೂಟಲ್ಲಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಬಟ್ ಡೈರೆಕ್ಷನ್ನು ಈ ಥರ ಮೇಲೆ ತೋರಿಸ್ತಾ ಇದೆ. ಏನಿದೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಏನಿದೆ ಒಳಗಡೆ. ಓ ಮೈ ಗಾಡ್ ಗೈಸ್, ಲುಕ್ ಅಟ್ ದಿಸ್. ಅಮೇಝಿಂಗ್. ಆಮೆ ತಲೆ ಥರ ಇದೆ ಗೈಸ್. ನೋಡಿ, ಆಮೆ ಬಾಯಿ, ಕಣ್ಣು ಆ ಥರ ಒಂದು ಡಿಸೈನಲ್ಲಿದೆ. ಕಾಳ್ಭೈರವ ಗೈಸ್. ಇನ್ಫ್ಯಾಕ್ಟ್ ಇದು ಕೂಡ ನೋಡಿ ಬಂಡೆ ಒಳಗಡೆ ಮಾಡಿರುವಂಥ ಒಂದು ಮನೆ. ಪಾದರಕ್ಷಣೆ ಇರುತ್ತೆ. ಮೈ ಗಾಡ್ ಗೈಸ್, ಲುಕ್ ಅಟ್ ದಿಸ್. ಅವಾಗಿನ ಕಾಲದಲ್ಲಿ ಉಪಯೋಗಿಸಿರುವಂತಹ ಪಾದರಕ್ಷಕ ಏನಿದೆ ನೀವು ನೋಡ್ಬೋದು ಇಲ್ಲಿ. ಮೈಂಡ್ ಬ್ಲೋಯಿಂಗ್ ಗೈಸ್. ವಾಟ್ ಎ ಇಂಟ್ರೆಸ್ಟಿಂಗ್ ಪ್ಲೇಸ್. ಖಡ್ಡಕ್ಕಾಗಿದೆ ಅನ್ಕೊಳ್ಳಿ. ನಾನು ಈ ಥರ ಎಲ್ಲ ಅವಾಗಿನ ಕಾಲದ್ದು ಪಾದರಕ್ಷಕ ಎಲ್ಲ ಇಟ್ಟಿರ್ತಾರೆ ಅನ್ಕೊಂಡಿರ್ಲಿಲ್ಲ. ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಹಿಂಗಾಸಿ ಹೋಗ್ಬೇಕಾಗಿರೋದು ಆ ಕಡೆಗೆ, ಮನೆ ಒಳಗಡೆಯಿಂದ. ಮನೆ ಒಳಗಡೆ
ಬಂಡೆ. ಗೈಸ್ ಇದು ಕೂಡ ಬಂಡೆ ಒಳಗಡೆ ಮಾಡಿರೋವಂಥ ದೇವಾಲಯ. ಇದೆಲ್ಲ ಅವಾಗಿನ ಕಾಲದ ತಲೆ ತಲಾಂತರದಿಂದ ಅವರು ವಾಸವಾಗಿರುವಂಥ ಅವ್ರದ್ದು ನೋಡ್ಬೋದು. ಅಲ್ಲಿದೆ ನೋಡಿ ದೇವರು ರೈಟಲ್ಲಿ. ಸಿದ್ದಪ್ಪಾಜಿ ಅವ್ರದ್ದಲ್ಲ ಎಲ್ಲ ಬಸಲಿಂಗ ಸ್ವಾಮಿಗಳು. ಎಷ್ಟನೇ ಇಸ್ವಿಲಿ ಅಮ್ಮ ಇದು ಮಾಡಿದ್ದು? ಹಾಂ, 700 ವರ್ಷದಿಂದ ಈ ಥರ ಮಾಡಿಕೊಂಡು ಎಲ್ಲ ಅವ್ರವ್ರ ಗ್ರಾಮೀಣ ಇದು ಅಪ್ಡೇಟ್ ಆಗ್ತಾ ಇರ್ತಾರೆ ಗೊತ್ತಾ. ನಾಗರಿಕತೆ ಜಾಸ್ತಿ ಆವಾಗ ಇದೆಲ್ಲ ಅದನ್ನೆಲ್ಲ ಹಂಗೆ ಸೇಫ್ ಮಾಡ್ಕೊಂಡು ಬಂದಿರೋದು. ಹೌದು. ಲವ್ಲಿ ಲವ್ಲಿ. ಬನ್ನಿ ಹಂಗೆ ನೋಡೋಣ ಹೇಗಿದೆ ನೋಡ್ರಿ. ಕಾಲದಲ್ಲೇ ಯಾವ ಥರ ತೆಗ್ದಿದ್ದಾರೆ. ನೆಕ್ಸ್ಟ್ ಲೆವೆಲ್. ಇಂಜಿನಿಯರೇ ಬೇಡ, ಆರ್ಕಿಟೆಕ್ಟ್ ಇಂಜಿನಿಯರು ಇಲ್ಲ ಇದ್ರ ಮುಂದೆ. ಆ ಲೆವೆಲ್ಗಿದೆ ಗೈಸ್. ಅದೇನು ತಲೆ ಓಡುತ್ತೆ ಅಂದರೆ ಆವಾಗಿನ ಕಾಲದವ್ರ ತಲೆನೋ ತಲೆ. ಅದಕ್ಕೆ ನಾವು ವಿಶ್ವೇಶ್ವರ ಬ್ರೈನ್ನ ಮ್ಯೂಸಿಯಮಲ್ಲಿ ಇಟ್ಟಿರೋದು. ಹೌದು, ಒಳ್ಳೆ ವೈಬ್ ಇದೆ ನೋಡ್ರಿ. ಈ ಥರ ಜಾಗ ಯಾರಿಗೂ ಇರೋದು ಅಷ್ಟು ಗೊತ್ತಿಲ್ಲ. ಹಾಂ, ವಾ, ರೇರು ಗೊತ್ತಿರೋರು ಅದೇ ಆ ಲೋಕಲ್ ಅಲ್ಲಿ ಇರೋರು. ನಮ್ಮ ಅರಸೀಕೆರೆ, ಬಾಣವರ. ಗೈಸ್ ಅಮೇಝಿಂಗ್. ಲುಕ್ ಅಟ್ ದಿಸ್ ಲೊಕೇಶನ್. ನೋಡಿ ಇದು ಕೂಡ ಹಳೆಯ ದೇವಸ್ಥಾನ. ಲಾಕ್ ಆಗಿದೆ ಇದು. ಅದೇ ಬಂಡೆ ಒಳಗಡೆಯಿಂದನೇ ಬರ್ಬೇಕು ನಾವು. ಆ ಕಡೆಯಿಂದ ಬಂದ್ರು ನಾವು ಹಂಗಿಂದ ಬಂದ್ರ ಹಿಂಗು ಈ ಮನೆ ಒಳಗಡೆಯಿಂದನೇ ಬರಬೇಕು. ಇವಾಗ ಶೆಡ್ ಹಾಕಿರ್ಬೋದು. ಹಾಂ, ಅವಾಗೆಲ್ಲ ಫುಲ್ಲು ಬಂಡೆನೇ ಇರುತ್ತೆ. ಬಂಡೆ ಒಳಗಡೆಯಿಂದ ಬಂದು ಈ ಮನೆ ಒಳಗಡೆಯಿಂದ ಎಂಟ್ರೆನ್ಸ್. ಬಂಡೆಗೆ ಬಂದು ಈ ಬಂಡೆಯಿಂದ ಇಲ್ಲಿಗೆ ಬರ್ಬೋದು. ಒಳಗಡೆ ಏನಾದ್ರು ಇದಾ? ಅಷ್ಟೇ ಅಲ್ಲಮ್ಮ. ಥ್ಯಾಂಕ್ಸ್ ಅಮ್ಮ. ತಮ್ಮ ಹೆಸರು? ಥ್ಯಾಂಕ್ಸ್ ಅಮ್ಮ. ನೋಡಿದ್ರಲ್ಲ, ಇಂಥ ಒಂದು ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. 13ನೇ ಶತಮಾನದ ಹಳೆಯ ದೇವಾಲಯದಲ್ಲಿ ವಾಸ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು. ಸೊ ಗೈಸ್ ನೋಡಿ ಈ ಥರ ಇದೆ. ವಾಟ್ ಎ ಇಂಟ್ರೆಸ್ಟಿಂಗ್ ಪ್ಲೇಸ್ ಗೈಸ್. 1923 13ನೇ ಶತಮಾನದ ಪಾದರಕ್ಷಕ ನೀವು ನೋಡ್ಬೋದು. ಲುಕ್ ಅಟ್ ದಿಸ್ ಗೈಸ್. ಓ ಮೈ ಗಾಡ್, ಇದನ್ನು ನೋಡೋಕ್ಕೂ ಪುಣ್ಯ ಮಾಡಿರ್ಬೇಕು. ಇದನ್ನು ನೋಡಿ ಈ ದೇವಾಲಯ, ಈ ದೇವರ ಆಶೀರ್ವಾದ ಪಡಿಬೇಕು, ಇಲ್ಲಿರೋ ಇತಿಹಾಸನೆಲ್ಲ ತಿಳ್ಕೊಬೇಕು ಅಂದರೆ ಚೆಲುವನಹಳ್ಳಿ ಬಾಣಾವರ ಹತ್ರ ಇರೋ ಒಂದು ಲೊಕೇಶನ್. ಇದು ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಈ ಕಡೆನೆಲ್ಲ ಬಂದರೆ ಡೆಫಿನೆಟ್ ಆಗಿ ಈ ಜಾಗನ ಮರೀದಿರ ವಿಸಿಟ್ ಮಾಡಿ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಗೈಸ್. ಇಟ್ಸ್ ಮೈಂಡ್ ಬ್ಲೋಯಿಂಗ್. ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ಹಂಗೆ. ಒಂದೊಂದು ವಿಷಯ, ಅವರ ಸ್ಕಲ್ಪ್ಚರ್ ಪಿಲ್ಲರ್ಸ್ ಆಗಿರ್ಬೋದು, ಮಂಟಪ, ಅವರೊಂದು ಆರ್ಕಿಟೆಕ್ಚರ್ ಎಲ್ಲ ಆವಾಗಿನ ಕಾಲದಲ್ಲಿ 13ನೇ ಶತಮಾನದಲ್ಲಿ 1223 ಆ ಟೈಮಲ್ಲಿ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಏನು. ಸೊ ಇದೆಲ್ಲ ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ದಿಸ್ ಇಸ್ ದ ಟೆಂಪಲ್ ಇಯರ್ ನೋಡ್ಬೋದು. ಇಲ್ಲಿಂದ ಗವಿ ಮಠ ಕೂಡ ಇಲ್ಲಿಂದ ಹತ್ರನೇ ಇರೋದು. ನೀವೇನಾರು ಬಂದರೆ ಈ ಕಡೆ ಗವಿ ಮಠ ಪ್ಲಸ್ ಈ ಜಾಗ ಎಲ್ಲ ತುಂಬ ಒಂದು ಇತಿಹಾಸ ಇರೋವಂಥ ಒಂದು ಜಾಗ. ಈ ಜಾಗನ ಡೆಫಿನೆಟ್ ಆಗಿ ಖಂಡಿತ ಮರೀದಿರ ವಿಸಿಟ್ ಮಾಡಿ ಒಂದ್ಸತಿ. ಯು ಗೈಸ್ ವಿಲ್ ಡೆಫಿನೆಟ್ಲಿ ಲವ್ ಇಟ್. ಸಾಕಷ್ಟು ವಿಷಯ ಇದೆ ಇಲ್ಲಿ ನೀವು ತಿಳ್ಕೊಳಕ್ಕೆ, ಬಹಳ ಮಾಹಿತಿ ಇದೆ. ಸೊ ಒನ್ಸ್ ನೀವು ವಿಸಿಟ್ ಮಾಡಿ, ಯು ಗೈಸ್ ವಿಲ್ ಲವ್ ಇಟ್. ನೋಡಿ ಬೆಟ್ಟ ಹೆಂಗಿದೆ. ಇಟ್ಸ್ ಕೈಂಡ್ ಆಫ್ ಒಂಥರ ಮೀನ್ ಬಾಯಿ ಥರ ಇದೆ. ಮೀನ್ ಬಾಯೋ ಆಮೆ ಬಾಯೋ ಗೊತ್ತಿಲ್ಲ, ಒಂಥರ ಆ ಶೇಪಲ್ಲಿದೆ. ಗೈಸ್ ಕ್ಯಾನ್ ಸಿ ನೋಡಿ, ಈ ಥರ ಒಂದು ಬಂಡೆ ಒಳಗಡೆ ಮಾಡಿದ್ದಾರೆ. ಲವ್ಲಿ. ಸೊ ನೋಡಿ ಇಲ್ಲೊಂದೇನೋ ಒಂದು ರೂಮ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ಲೈಕ್ ವಿಶ್ರಾಂತಿ ಪಡೋದಾಗಲಿ, ಸ್ಟೋರ್ ರೂಮ್ಗಾಗಲಿ ಅವಾಗಿನ ಕಾಲದಲ್ಲಿ ಬಳಸ್ತಾ ಇದ್ದಿದ್ದಂಥ ಜಾಗ. ಬಂಡೆ ಕಲ್ಲಲ್ಲಿ ಈ ಥರ ಒಂದು ಜಾಗ ಕಟ್ಟಿದ್ದಾರೆ, ಈ ಥರ ಒಂದು ಇತಿಹಾಸ ಎಲ್ಲ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆವಾಗಿನ ಕಾಲದಲ್ಲಿ ಹೆಂಗಿದ್ರು. ಗೈಸ್ ನೋಡಿ ರೈಟ್ ಇನ್ ಫ್ರಂಟ್ ಆಫ್ ದಟ್ ನಿಮ್ಗೆ ಬಾವಿ ಕೂಡ ಇದೆ. ಹಳೆಯ ಕಾಲದ ಬಾವಿ, ಜಮಾನದ ಬಾವಿ ಇದು. ಸೊ ಅವಾಗಿನ ಕಾಲದ್ದು ಹಂಗೆ ಇವತ್ತಿಗೂ ಇಟ್ಟಿದ್ದಾರೆ. ಓ ಮೈ ಗಾಡ್, ನೋಡಿ ಗೈಸ್ ಇವತ್ತಿಗೂ ನೀರಿದೆ. ಎಷ್ಟು ಕ್ಲಿಯರ್ ಆಗಿದೆ ನೋಡಿ ನೀರು. ಇಲ್ಲೇ ಆನ್ ದ ವೇ ನಿಮಗೆ ಇಲ್ಲಿ ಸಾಲು ಮರದ ತಿಮ್ಮಕ್ಕದು ಟ್ರೀ ಪಾರ್ಕ್ ಅಂತ ಸಿಗುತ್ತೆ.
ಜಾಜೂರು. ಸೊ ಬನ್ನಿ ಇದೊಂದು ಸರಿ ನೋಡ್ಕೊಂಡು ಹೋಗೋಣ ಹಂಗೆ. 4 ಕಿಲೋಮೀಟರ್ ರೋಡ್ ಬದಿಯಲ್ಲಿ ಸತತ 80 ವರ್ಷ 8,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿರುವ ತಾಯಿ ಅವರೇ ನಮ್ಮ ಸಾಲು ಮರದ ತಿಮ್ಮಕ್ಕ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಇವತ್ತು ನಾವು ಪರಿಸರವನ್ನು ಉಳಿಸಿದರೆ ನಾಳೆ ಪರಿಸರ ನಮ್ಮನ್ನು ಉಳಿಸುತ್ತೆ ಅಂತ ಹೇಳಿದವರು. ಆಹಾ, ಎಂಥ ಮಾತು. ಗೈಸ್, ಮರದಲ್ಲೇ ಚೇರ್ ಮಾಡಿದ್ದಾರೆ ನೋಡಿ. ವಾವ್, ಮರದಲ್ಲೇ ಡಸ್ಟ್ಬಿನ್ ಮಾಡಿದ್ದಾರೆ ನೋಡಿ. ಫ್ಯಾಂಟಾಸ್ಟಿಕ್ ಗೈಸ್, ಅಮೇಝಿಂಗ್. ನೋಡಿ ಯಾವ ಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ. ಆ್ಯಂಡ್ ಆಪೋಸಿಟಲ್ಲಿ ನಿಮ್ಗೆ ಅಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ. ಅದು ಬಿಟ್ಟರೆ ಮುಂದೆಗಡೆ ಮಕ್ಕಳು ಆಟ ಆಡೋ ಜಾಗ ಇದೆ, ಪ್ಲೇ ಏರಿಯಾ ಥರ. ನೋಡಿ ಅಲ್ಲೆಲ್ಲ ಚೇರ್ಸ್ ಯಾವ ಥರ ಮಾಡಿದ್ದಾರೆ, ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಗೈಸ್. ಜಸ್ಟ್ ವುಡ್ಡಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲ ಮಾಡಿದ್ದಾರೆ. ಚಿಣ್ಣರ ಆಟದ ಮೈದಾನ 3 ರಿಂದ 18 ವರ್ಷದ ಮಕ್ಕಳಿಗೆ. ಕ್ರೇಜಿ ನೋಡಿ ಗೈಸ್, ಇದೆಲ್ಲ ಮಕ್ಕಳಿಗೆ ಪ್ಲೇ ಏರಿಯಾ ಗೈಸ್. ನೋಡಿ ಜಾರ್ಬಂಡಿ ಕೂಡ ಅಲ್ಲಿ ಮರದಲ್ಲೇ ಮಾಡಿದ್ದಾರೆ. ವಾವ್, ದರ್ ಈಸ್ ಲಾಟ್ ಆಫ್ ಥಿಂಗ್ಸ್ ಹಿಯರ್. ಎಲ್ಲ ಮರದಲ್ಲೇ ಮಾಡಿದ್ದಾರೆ ನೋಡ್ಬೋದು. ಆ ಜಾರ ಬಂಡಿ ಕೂಡ ಮರದಲ್ಲಿ. ಆ್ಯಂಡ್ ನೋಡಿ ಇದು ಈ ಥರ ಆಟ ಆಡ್ಬೋದು. ಇದು ಕೂಡ ಕಂಪ್ಲೀಟ್ ಮರದಲ್ಲಿ ಮಾಡಿದ್ದಾರೆ. ಅಮೇಝಿಂಗ್ ಗೈಸ್. ಇದೊಂದೇ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಇಲ್ಲ. ಸೊ ಇದೇ ಥರ ತುಂಬ ಜಾಗದಲ್ಲಿ ಇದೆ, ಎಸ್ಟಾಬ್ಲಿಷ್ ಮಾಡಿದ್ದಾರೆ. ತುಂಬ ಜಾಗದಲ್ಲಿದೆ, ಲೈಕ್ ಮೈಸೂರು, ಕಾರವಾರ, ಹುಬ್ಬಳ್ಳಿ, ಈ ಥರ ಹಲವಾರು ಜಾಗದಲ್ಲಿ ಇದೆ ಗೈಸ್. ಏನು ಸ್ಪೈಡರಾ? ಕ್ರೇಜಿ. ಇದೇನು ಕಾಡು ಸ್ಪೈಡರಾ? ಇದೆಲ್ಲ ಕಚ್ಚಿದ್ರೆ ತುಂಬಾ ವಿಷ ಇದು. ಇದು ವಿಷ ಇರುವಂತ ಕಾಡು ಪ್ರಾಣಿನಾ? ಕಾಡ ಏನಂದ್ರೆ ಸ್ಪೈಡರು ನೋಡು ಗೈಸ್. ನೋಡಿ ಅಟ್ಯಾಕ್ ಮಾಡ್ತಾ ಇದೆ, ಯಾವ ತರ ಅಟ್ಯಾಕ್ ಮಾಡ್ತಾ ಇದೆ ನೋಡಿ. ನೋಡಿ, ಓ ಮೈ ಗಾಡ್ ಗೈಸ್, ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ಅಟ್ಯಾಕ್ ಮಾಡ್ತಾ ಇದೆ ನೋಡಿ. ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕಾರ್ಡ್ ಸ್ಪೈಡರು. ಸೈಕ್ ಆಗಿದೆ ಗೈಸ್. ನೋಡಿ ಅಟ್ಯಾಕ್ ಮಾಡ್ಕೊಂತು, ಲಾಕ್ ಮಾಡ್ಕೊಂತು. ಅಲ್ಲಿ ನೋಡಿ ವಿಷ ಬಿಡ್ತಾ ಇದೆ ಒಳಗಡೆ. ವಾ, ಅಲ್ಲಲ್ಲಿ ಕಾಣ್ತಾ ಇದ್ಯಾ? ಮಕ್ಕಳೆಲ್ಲ ಆಟ ಆಡ್ಬೇಕಾದ್ರೆ ಸುತ್ತಮುತ್ತ ನೋಡು, ಎಲ್ಲಾ ಕಡೆನೂ ಮಕ್ಳು ಆಟ ಆಡ್ತಾ ಇರ್ತಾರೆ. ತುಂಬಾ ಹುಷಾರಾಗಿರ್ಬೇಕು. ಎಸ್ ಗೈಸ್, ನೋಡಿ ಎಲ್ಲ ಇಲ್ಲೇ ಮಕ್ಳು ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಸೊ ನೀವು ಬಂದು ತುಳಿತಾರೆ, ಮಿಸ್ ಆಗಿ ಮೈ ಮೇಲೆ ಹತ್ತು ಬಿಡುತ್ತೆ. ಹುಷಾರಾಗೆ ನೋಡ್ಕೊಬೇಕಾಗುತ್ತೆ. ಮೈ ಮೇಲೆ ಹತ್ತಿದ್ರೆ ಗೊತ್ತಲ್ಲ, ಹಾಸ್ಪಿಟ್ಲಿಗೆ ನೀವು ಕಾಸು ಇಕ್ಬೇಕಾಗುತ್ತೆ. ಹುಷಾರಾಗೆ ನೋಡಿಕೊಂಡು ಮಕ್ಕಳನ್ನ ಆಟ ಆಡಿಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಪಿಕ್ನಿಕ್ ಆಗಿರಲಿ, ಮಕ್ಕಳು ಆಟ ಆಡೋದಕ್ಕಾಗಿರಲಿ, ಆ್ಯಂಡ್ ಎಜುಕೇಷ್ನಲ್ ಪರ್ಪಸ್ಗಾಗಿರಲಿ, ಈಗ ಪ್ರಕೃತಿ ಉಳಿಸಿ ಪ್ರಕೃತಿ ಬೆಳೆಸಿ. ಸೊ ಈ ಥರ ಒಂದು ಎಜುಕೇಷ್ನಲ್ ಪರ್ಪಸ್ ಆಗಿರಲಿ, ಪ್ರತಿಯೊಂದಕ್ಕೂ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇದು. ಸೊ ನೀವು ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು, ಕಪಲ್ಸ್ ಜೊತೆ ಬರ್ಬೋದು. ಸೊ ಬಂದು ಆರಾಮಾಗಿ ನೀವು ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ವಾಕಿಂಗ್, ಜಾಗಿಂಗ್, ಒಂದು ರಿಲ್ಯಾಕ್ಸ್ ಮಾಡೋಕ್ಕಾಗಲಿ, ಮೆಡಿಟೇಷನ್ ಮಾಡೋಕ್ಕಾಗಲಿ, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಅರಸೀಕೆರೆ ಸುತ್ತಮುತ್ತ ಯಾರ್ಯಾರಿದ್ದೀರೋ ಎಲ್ಲ ಬನ್ನಿ, ಎಲ್ಲ ಒಂದ್ಸತಿ ಬನ್ನಿ. ಈ ಕಡೆ ಇದ್ದವರು ವಿಸಿಟ್ ಮಾಡಿ. ಗಾಯ್ಸ್, ಲುಕ್ ಅಟ್ ದಿಸ್. ನಮ್ಮ ರಚ್ಚು ಅವರ ಫೋಟೋ ಹೊಡ್ಸಿದ್ದಾರೆ ಬಸ್ ಅವರು. ರಚ್ಚು ಅವರ ಅಭಿಮಾನಿ. ಸೈಡಲ್ಲಿ ಚಿರತೆ, ಇಲ್ಲಿ ಸಿಂಹ. ಡಿ ಬಾಸ್ ನೋಡ್ರಿ ಅಲ್ಲಿ. ಎಂತ ಅಭಿಮಾನಿಗಳು, ಹುಚ್ಚ ಅಭಿಮಾನಿಗಳು ಗಾಯ್ಸ್. ಮಸ್ತ್ ಅನ್ಕೊಳ್ಳಿ ಗಾಯ್ಸ್. ಇತಿಹಾಸ ಒಂದು ಇರೋವಂಥ ಒಂದು ಜಾಗ. ಈ ಜಾಗ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಜಾಗದ ಲೊಕೇಶನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಚೆಲುವನಹಳ್ಳಿ, ಬಾಣಾವರ ಹತ್ರ ಇರೋವಂಥ ಒಂದು ಸ್ಥಳ. ಸೊ ಇಲ್ಲಿಂದ ಗವಿ ಮಠ ಕೂಡ ಹತ್ರನೇ ಇರೋದು, ಲೈಕ್ 1 hour ಜರ್ನಿ. ಸೊ ನೀವೇನಾದರೂ ಈ ಕಡೆ ಬಂದರೆ ತಪ್ಪದೇ ಈ ಜಾಗನ ವಿಸಿಟ್ ಮಾಡಿ. ಸಾಕಷ್ಟು ಇತಿಹಾಸ ಇರುವಂಥ ಒಂದು ಮಾಹಿತಿ ತಿಳ್ಕೊಬೋದು. ಯು ಗೈಸ್ ವಿಲ್ ಡೆಫಿನೆಟ್ಲಿ ಲವ್ ಇಟ್. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.